ಕಡಿಮೆ ಕೂಡಿರ್ತಾರ. ಆದ್ರೆ ನಿನ್ ರಾತ್ರಿ ಬಾಳ ಮಂದಿ ಕೂಡ್ರಿ ನಿಮ್ ತಾಯಿ ಬಳಗದವ್ರು. ಅಕ್ಕಲ್ಕೋಟ್ ತಾಲೂಕ್ ತುಂಬಿ ಯೂಟ್ಯೂಬ್ ಐತಿ ಹೊಕ್ಕದ ಕಟ್ ಮಾಡ. ನಾಳೆ ಹೊತ್ತು ನನ್ನ ಮನೆಗೆ ಬರೋದು ಬೇಡ ಅವರು. ಅಲ್ಲಿ ನಮ್ಮ ಅವ್ವನ ಬಳಗದವ್ರು ಎಷ್ಟು ಮಂದಿ ಬಂದಿರು ಅಕ್ಕ ಅವ್ರ? ನಿನ್ನೆ ಅಕ್ಕಲ್ಕೋಟ್ ತಾಲೂಕ ತುಂಬಿ ಒಳಗ ನಿನ್ ರಾತ್ರಿ ಮುದುಕಿ ಎಷ್ಟು ಮಂದಿ ಬಂದಿರವ್ರು? 8 ಮಂದಿ ಎನಿಶ್ 3 ಮಂದಿ ಬಂದಿರಿ ಅವ್ರು. ಆದ್ರ ನಮ್ಮ ತಂದಿ ಬಳಗದವ್ರು ಬಾಳ ಜನ ಕೂಡಿರ್ತಾರ, ತಾಯಿ ಬಳಗದವ್ರು ಕಡಿಮೆ ಜನ ಕೂಡಿರ್ತಾರ. ಆದ್ರೂ ಈ ಊರಾಗ ಏನ್ ಮಾಡ್ಯಾರಿವ? ಈ ಪುಣ್ಯ ಕ್ಷೇತ್ರದೊಳಗ ಎಲ್ಲಿ ನೋಡ್ತಿ ನೋಡು ಎಲ್ಲಾ ನನ್ನ ತಾಯಿ ಬಳಗದಾರ, ಎಲ್ಲೋ ನನ್ನ ತಂದಿ ಬಳಗ ಸ್ವಲ್ಪ ಕಡಿಮೆ ಜನ ಕೂಡ್ಯಾರ. ಕಡಿಮೆ ಅಷ್ಟ ಅನ್ಲಾಕ್ ಹೋಗ್ಬೇಡ್ರಿ. ಮತ್ತ ಎಷ್ಟ್ ಮುಂದ್ 8 ಮಂದಿ ನಮ್ ತಂದಿ ಬಳಗದವ್ರು 8 ಮಂದಿ ಕೂತಾರಲ್ಲ ಅಷ್ಟ್ ಹಿಂದ್ ಕೂತಾರ. ಶಾಂತದಿಂದ ಕೂತ್ ಕೇಳಾಕತ್ತಾರ ಅವ್ರು. ಹಂಗಿಲ್ಲ, ಅದಕ್ಕೆ ನೀವೆಲ್ಲ ಬಂದಿರಲ್ಲ, ಇದು ಹೆಚ್ಚಿನ ಮಾತದ. ಹೌದು. ಅದಕ್ಕೆ ಬಸಣ್ಣ ನನ್ನ ತಾಯಿ ಬಳಗದವ್ರು ನೀವು ಕೂಡಿರಿ ಅಂದ್ರ ನಿಮಗೊಂದು ಮಾತು ಹೇಳುದದ. ಏನಿಪ್ಪ? ಏನ್ ಹೇಳುದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಈ ಪುಣ್ಯವಾದ ಧರಣಿ ಮ್ಯಾಗ ನಾವು ನೀವೆಲ್ಲ ಹೆಣ್ಣಿನ ಜನ್ಮಕ್ಕೂ ಹುಟ್ಟಿ ಬಂದಿವಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕಾಗಿದೀವ? ಏನ್ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಇನ್ನ ಗಂಡಗಳಿಗೆ 50 ರೂಪಾಯಿ ಕೊಡ್ಬೇಕಾಗ್ಯ. 50 ರೂಪಾಯಿದಾಗ ಏನು ಬರ್ತದ? ಇಟ್ಟ ಔಷಧ ಬರ್ತತ್ರಿ. ಈಗ 60 ಆಗೈತ್ರಿ. ಈ ಕಡೆ ಆಗಿರ್ಬೇಕು, ನಮ್ ಕಡೆ 50 ಐತ್ರಿ. ಕಕ್ಕ ಚಿಗೋ ಬಂದಿಲ್ಲ ಕಕ್ಕ? ಅವ್ರು ಬಂದಿಲ್ಲನಂತೆ ಮಾತಾಡ್ಯಾರ ಅವರು. ಅಂದ್ರ ಕಕ್ಕ ನಿಮ್ದು ಧೈರ್ಯನ ಮತ್ತೆ ಇಟ್ಟು ಮಂದ್ಯಾಗ ಹೇಳ್ತೀರಿ ಅಂದ್ರ ಏನು ಎಲ್ಲಿಗ್ ಬಿಟ್ಟಿ ನೀವು? ಗ್ರೀನ್ ಚಾಪ್ ಬಿಟ್ರಿ. ಬಡಸ್ಕೊಂಡ್ ಹಾದಿ ಸೋಮಣ್ಣ ಎಷ್ಟಾಗೈತವನ? ಏನ್ ಮಾಡ್ಬೇಕಾಗ್ಯದ? ಇನ್ನ 50 ರೂಪಾಯಿ ಕೊಡ್ಬೇಕಾಗ್ಯದ. ನಾವು ನೀವು ಹೆಣ್ಣಾಗಿ ಹುಟ್ಟಿ ಹೆಣ್ಣಿನ ಜನ್ಮಕ್ಕೆ ಬಂದಿವಪ್ಪ ಅಂತ ಕೇಳಿದ್ರ ನಾವು ಸತ್ರು ಕೂಡ ನಮ್ಮ ಹೆಸರು ಉಳಿಬೇಕಾಗಿದೆ. ಏನು ಸತ್ರು ಕೂಡ ಹೆಣ್ಣಿನ ಜನ್ಮಕ್ಕ ಹೆಸರು ಉಳಿಬೇಕಾಗ್ಯದ? ನಮ್ಮ ಹೆಸರು ಉಳಿಬೇಕಾಗ್ಯದ. ಯಾರಂಗ? ಯಾರಂಗಿವಾ? ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮನಂಗ. ಹೌದಪ್ಪ, ಹೌದು. ಹೇಮರೆಡ್ಡಿ ಮಲ್ಲಮ್ಮ ಎಂತ ಭಕ್ತಿ ಇದ್ಳು, ಎಂತ ಭಕ್ತಿರಿಪ್ಪ? ಅಂತ ಭಕ್ತಿ ಮಾಡ್ಯಾಳಂತ ತಿಳ್ಕೊಂಡು ಈಗಾದ್ರೂ ಕೂಡ ಯಾವ್ದೋ ಕಾಲದಾಗ ಹೇಮರೆಡ್ಡಿ ಮಲ್ಲಮ್ಮ ಆಗಿ ಹೋಗ್ಯಾಳ. ಆದ್ರೂ ಕೂಡ ಈ ಕಲಿಯುಗದೊಳಗ ನಾವು ನೀವು ದಿನನಿತ್ಯ ಹೇಮರೆಡ್ಡಿ ಮಲ್ಲಮ್ಮದ ಹೆಸರು ಕೇಳ್ತೀವಿ. ಅಂತದ ಕೂನ ನಾವು ನೀವು ಉಳಿಸಬೇಕಾಗಿದೆ. ಹೌದಪ್ಪ, ಹೌದು. ಹೇಮರೆಡ್ಡಿ ಮಲ್ಲಮ್ಮ ಎಂತ ಭಕ್ತಿ ಮಾಡ್ತಿದ್ಲು, ನಮ್ಗೆ ಸೇವಾ ಮಾಡ್ತಿದ್ವ. ಯಾರ ಸೇವಾ ಮಾಡ್ತಿದಳು? ಯಾರ್ದಿಪ್ಪ? ಹುಚ್ಚ ಗಂಡಿದ್ರು ಕೂಡ ಮೆಚ್ಚಿ ಬಾಳೆ ಮಾಡ್ಯಾಳ. ಎಟ್ಟ ಅತ್ತಿ ಬಾವ ಮೈದನ ನೆಗ್ಯಾನ್ಯರ ಕಾಡಿದ್ರು ಕೂಡ ಒಂದು ದಿನನು ಅತ್ತಿಗೆ ತಿರುಗಿ ಮಾತಾಡ್ಲಿಲ್ಲ, ಒಂದು ದಿನ ನೆಗ್ಯಾನರ ಜೋಡಿ ಜಗಳ ಮಾಡ್ಲಿಲ್ಲ. ಎಂತ ಸೇವಾ ಮಾಡ್ತಿದಳು, ಎಂತ ಸೇವಾ ಮಾಡ್ತಿಳಿವ. ಒಂದು ದಿನ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿನ ನಡು ಮನಿ ಒಳಗ ಅತ್ತಿನ ಕುರ್ಚಿ ಮೇಲೆ ಕುಣಿಸಿ ತಾನೆಲಕ್ಕೆ ಕೂತು ಅತ್ತಿ ಕಾಲು ಒತ್ತತಿದ್ಳು. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಒತ್ತತಿದ್ಳು. ಆದ್ರ ಸೊಸಿ ಕಾಲು ಒತ್ತಾತಾಳಂದ್ರ ಬೆರಕಿ ಮುದುಕಿ ಒತ್ತಿಸ್ಕೋಬೇಕಿಲ್ರಿ? ಸುಮ್ಮ ಏನ್ ಮಾಡ್ತಿಪ್ಪ ಬೆರಕಿ ಮುದುಕಿ? ಮುದುಕಿ ಜಾಡೀಸಿ ಮಲ್ಲಮ್ಮನ ಒದ್ದು ಬಿಟ್ಲು. ತಪ್ಪಿಲ್ಲ. ಆದ್ರ ಮಲ್ಲಮ್ಮ ಸಿಟ್ಟು ಮಾಡ್ಕೊಲಿಲ್ಲ, ಒಳಮಾಡಿ ಬಂದ್ ಮತ್ತ ಅತ್ತಿ ಕಾಲು ಒತ್ತಾಕತಿ. ಅವಾಗ ಅತ್ತಿ ಪದ್ಮಾವತಿ ಸೊಸಿಗೆ ಏನಂತ ಬೈತಾಳಿವ? ಪದ್ಮಾವತಿ ಹೇಳ್ತಾಳ, ಏನಂತಿಪ್ಪ? ಏ ಮಲ್ಲಿ, ಏ ಮಲ್ಲಿ, ಏ ಮಲ್ಲಿ. ನೀ ಮಾಲ್ಯ ಸಿದ್ದೆ ಹಂಗತ್ತೇಳು ಮುದುಕ್ಯ, ನಿನಗಲ್ಲದು. ಏ ಮಲ್ಲಿ, ನಿನಗ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಅಂತ ಕೇಳ್ತಾಳಕಿ. ಯಾರು? ಅತ್ತಿ ಪದ್ಮಾವತಿ ಸೊಸಿಗೆ ಕೇಳ್ತಾಳಿಪ್ಪ. ನಿನಗ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ? ನಿನಗ ಎಟ್ಟ ಹೊಡೆದ್ರು ಎಟ್ಟ ಬಡದ್ರು ಜಾಡಿಸಿ ಹೋದ್ರು ಮತ್ತ ಬಂದ ನನ್ನ ಕಾಲ ಒತ್ತಿಯಲ್ಲ, ನಿನಗ ನಾಚಿಕೆರೆ ಬರ್ತಕ್ಕಿಲ್ಲ ಅಂತ ಹೇಳಿ ಅತ್ತಿ ಬೈತಿತ್ತು. ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಇಡ್ತಾಳಪ್ಪ. ಮಲ್ಲಮ್ಮ ಹೇಳ್ತಾಳ, ಕೇಳಿ ಏನತ್ತೀವ ಅತ್ತಿ, ಇನ್ನೊಂದ್ ನಿನಗ ನನ್ನ ಮ್ಯಾಲ ಸಿಟ್ಟಿತ್ತಂದ್ರ ಒಂದು ಬಡಗಿ ತಗೊಂಡ್ ನನ್ ಹೊಡಿ, ನನಗ ಸಿಟ್ಟಿಲ್ಲ. ಯಾಕಂದ್ರ ನಿನಗೂ ವಯಸ್ಸಾಗ್ಯದ, ನೀ ಎಲ್ಲಾ ದುಡುದು ದುಡುದು ನಿನ್ನ ಎಲ್ಲೆಲ್ಲ ಸಣ್ಣಾಗ್ಯಾವ. ಇನ್ನ ನೀ ಬಡಿಯುವಂತ ಪೆಟ್ಟು ಕಪ್ಪಸ್ಕೊಟ್ಟು ಬಿಸಿ ರಕ್ತ ವಯಸ್ಸು ನನ್ನ ಬಲ್ಲೆ ಅದ. ಜೇರ್ ಕಡ್ತ ನೀ ನನ್ನ ಬಡಿಗುಡ್ದ ನಿನ್ನ ಎಲ್ಲೂ ಮುರಿದಗಿದ್ದಿ, ಮೊದಲು ನೀ ಸುತ್ತಿರತ್ತೇಳಿ ಹಂಗ ಸಸಿ ಸೇವಾ ಮಾಡ್ತಿದ್ವಿ. ಹೌದಪ್ಪ, ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಸೇವಾ ಹಿಂಗ ಮಾಡ್ಯಾಳಿವ. ಹಿಂಗ ಮಾಡ್ಯಾಳ ತಿಳ್ಕೊಂಡು ಸಾಕ್ಷಾತ್ ಮಲ್ಲಯ್ಯ ಒಲಕರನೇ ಆಗಿ ಮಲ್ಲಮ್ಮಗ ವರದ ಹಸ್ತ ನೀಡಿ ರೆಡ್ಡ್ಯಾರ ಕುಲಕ್ಕೆ ಕಡ್ಡಿ ಅಟ್ಟ ಬಂಗಾರ ಈಗಾದ್ರೂ ಕೂಡ ವರವಾಗಿ ಪಡೆದು ಪ್ರತಿ ಹಳ್ಳಿಗೂ ಕೂಡ ಬಿಳಿ ಗುಡಿ ಕಟ್ಕೊಂಡು ಕೂತಾಳ. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೌದಪ್ಪ, ಹೌದು. ಅಂತ ಸೇವಾ ಅಂತ ಭಕ್ತಿ ಇವತ್ತ ನಾವು ನೀವು ಮಾಡ್ಬೇಕಾಗ್ಯದ.
ಅಂತ ಅಕ್ಕವ್ರ ಯಾಕ ಇಲ್ಲೊಂದು ಮಾತು ಹೇಳ್ತೇನೆ ನಿಮಗ. ಏನತ್ತ ಆಗಿನ ಯಾಳೆದಾಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಪದ್ಮಾವತಿ ಸೇವಾ ಮಾಡಿ ಕಲಿಯುಗದಾಗ ಹಳ್ಳಿ ಹಳ್ಳಿಗೆಲ್ಲ ಬಿಳಿ ಗುಡಿ ಕಟ್ಕೊಂಡು ಈಗ ಕೂತಾಳ್ರಿಪ್ಪ ಹೇಮರೆಡ್ಡಿ ಮಲ್ಲಮ್ಮ. ಹೌದು ಇಲ್ಲೊಂದ್ ನಮ್ಮ ಮಗುಗಳು ಏನ್ ಕೂಡಿರ ನಿಮ್ಗೊಂದು ಕೈ ಮುಗಿದು ಕಾಲು ಬಿದ್ದು ಹೇಳ್ತೀನಿ ಹೋಗೋಡ್ರಿ ನಿಮ್ಗ. ಏನತ್ತ ಈಗ ನೀವು ಸ್ವಸ್ಥಾರ ಮಾಡ್ಕೊಂಡ್ರಿಲ್ಲ ನಿಮ್ ಸ್ವಸ್ಥಾರ ಒತ್ತ ಓದಿಲ್ಲ ಹೋಗ್ಬರ್ರೆ. ಅಕ್ಕವ್ರ ವಾದ್ರ ಏನಾಗ್ತದೋ ಹಿರಿಯರ್ ಇರ್ತಾರ. ಇಲ್ಲೊಂದು ಮಾತು ಹೇಳ್ತೀನಿ ಕೇಳ್ರಿ. ಆಗಿನ ಯಾಳೆದಾಗ ಅತ್ತಿ ಪದ್ಮಾವತಿ ಸೊಸಿನ ಹೇಮರೆಡ್ಡಿ ಮಲ್ಲಮ್ಮ ಒದ್ರು ಸಹಿತ ಹೊಳ್ಳಿ ಬಂದ ಅತ್ತಿ ಕಾಲು ಒತ್ತಾಡ್ರಿ ಹೇಮರೆಡ್ಡಿ ಮಲ್ಲಮ್ಮ. ಹೌದು ಒತ್ತಾಳ. ಈಗಿನ ಸಸ್ತಾರ್ ಜರ್ ಕರ್ತ ನೀವು ವಾದ್ರಿ ಅಂದ್ರೆ ಹೊಳ್ಳಿ ಬಂದ ನಿಮ್ಮ ಕಾಲು ಒತ್ತಾಡ್ರಿ ಯಾವ್ಗೊಡ್ರಿ ಮತ್ತ ನಿಮ್ಮ ಕುತ್ತಿಗೆನ ಒತ್ತಾಡ್ರಿ ಬರೋ ಇಲ್ಲ. ಅದು ಮೊದ್ಲ ಒಂಟಿ ಅಲ್ವೈತಿ ಕೊಂದಿ ಅದ್ರನ್ನ ನೀನು ಕಲಸಾವ 4 ಮಂದಿಗೆ. ಅಕ್ಕವ್ರ ನೀನು 4 ಮಂದಿಗೆ ಕಲಸಾವ. ಕಲ್ಸಾವ ಅಲ್ರಿ ನಿನ್ ರಾತ್ರಿ ನಮ್ಮ ಮಗು ನನ್ನ ಹ್ಯಾಂಡ್ ಕೊಂದವ್ರಿ ಸುಮ್ ನಿನ್ ಇತ್ನೇತ್ ಬರೋಬ್ಬರಿ ಹಾತ್ ಮುದಿಕ್ಯಾ. ನೋಡು ಹೌದು ನಿನ್ನ ಮನ್ಯಾನ ಸುದ್ದಿ ತಂದು ಇಲ್ಲಿ ಹೇಳ್ಬೇಡ. ಹೌದು ಈ ಉಗಾರ ಗ್ರಾಮ ಪುಣ್ಯ ಕ್ಷೇತ್ರ ಐತಿ ಬಸನ್ನ. ಇವತ್ತು ಮರುಗುಬಾಯಿ ಜಾತ್ರೆ ಮಾಡ್ಯಾರಂದ್ರ ಎಲ್ಲಾ ನಮ್ಮ ಅವ್ವಗಳು ಯಾರು ಅತ್ತಿ ಕುತ್ತಿಗೆ ಒತ್ತುವಂತ ಕೆಟ್ಟ ಸಸ್ಯರು ಯಾರು ಇಲ್ಲ. ಒಟ್ಟ ಸ್ವಸ್ಥರು ಯಾರು ಇಲ್ರಿ ಇಲ್ಲಿ. ಬಾಳ ಅತ್ತಿ ಮ್ಯಾಲ ಮಾಯಾ ಮಮಕಾರ ಪ್ರೇಮ ಪ್ರೀತಿ ಇದ್ದವ್ರು ಮಾತ್ರ ಈ ಉಗಾರ ಗ್ರಾಮದಾಗ ಮಾತ್ರ ಸಿಗ್ತಾರ ಬಸನ್ನ. ಹಂಗತ್ತ ತಿಳ್ಕೊಂಡು ಆ ಮರುಗುಬಾಯಿ ಗ್ರಾಮಕ್ಕೆ ಕಾಲಕ್ಕ ಮಳಿ ಬೆಳಿ ಸುಖ ಸಮೃದ್ಧಿ ಇಟ್ಟಾಳ. ಇದು ಯಾರ ಕಾಲಗುಣ? ಈ ಉಗಾರ ಗ್ರಾಮದ ಸ್ವಸ್ಥ್ಯಾರ ಕಾಲಗುಣ. ಸ್ವಸ್ಥ್ಯಾರ ಕಾಲಗುಣ ಯಾನ್ ಹರ್ಕತ್ತಿಲ್ಲ ಅಕ್ಕವ್ರ. ಯಾಕ ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ಏನತ್ತ ಈ ಕಾಗವಾಡ ತಾಲೂಕು ಉಗಾರ ಗ್ರಾಮದಾಗ ಸಸ್ತಾರ ಬಾಳ ಚಲೋ ಅದಾರ ನೀವ್ ಹೇಳಾಕತ್ತೀರಿ. ಹೌದು ಮತ್ತ ಅತ್ತಿ ಮೇಲೆಲ್ಲ ಜೀವ ಇದ್ದವ್ರ ಅದಾರ ಇಲ್ಲಿ. ಇಲ್ಲಿ ಅತ್ತಿಗಳು ಬಂದಾರು ಸಸ್ತಾರು ಬಂದಾರ್ರಿ. ಹೌದು ಅದ್ ನನಗೂ ಗೊತ್ತೈತ್ರಿ. ಆದ್ರೆ ಈ ಸ್ವಸ್ಥರ್ ಎಷ್ಟ್ ಮಂದಿ ಅದಾರ್ಲ ಅಷ್ಟು ಮಂದಿನೆಲ್ಲ ಪರೀಕ್ಷೆ ಕುಣಿಸ್ರಿ ಅಂದ್ರ ನಮಗೂ ಗೊತ್ತಾಗ್ಬೇಕಲ್ಲ ಮುದಕ್ಕೆ. ನೋಡು ಪರೀಕ್ಷೆ ಕುಣಿಸು ಹರಕತ್ತಿಲ್ಲ. ಅಲ್ಲ ಪರೀಕ್ಷೆ ಯವ್ವ ನೀವೆಲ್ಲ ನಿಮ್ ಅತ್ತಿಗಳ ಮೇಲೆ ಜೀವ ಅದಿರಿಲ್ಲವ. ಹಂಗ ಹೇಳ್ರಿ ನಂದ ಕಬಲಿ ಇಲ್ರಿ ಒಟ್ಟ ಕಬಲಿ ಇಲ್ರಿ. ಒಬ್ರಲ್ಲಿ ಹೂ ಅನ್ರಿ. ಹಾ ನೀವ ತಳಗಿಳಿದ್ ಹೋಗ್ರಿ. ತಳಗಿಳಿದ್ ನಿಂತ್ ನೀವ ಹೂಣದು ನೀವ ಹೇಳುದು. ಅವರು ಸುಮ್ ಮಂದ್ಯಾಗ ನಾಚಿಲ್ಲ ಅಂದಾರ. ಯಾಕ್ರಿ ಇವ ಜೀವ ಅದಿರಿಲ್ಲ? ಯಾವಾಗ್ರ ನಾವ ಹೇಳೂರ್ ಇದ್ದಂಗ ಈ ಊರನ್ ಸುದ್ದಿ ಮುಂದಿನ ಊರಾಗ ಹೇಳವ್ರ ನಾವು. ಕರೆ ಇದ್ರ ಅಟ್ಟ ಹೇಳ್ರಿ ಮಾತಾಡ್ರಿ. ಬಸನ್ನ ಏನಿವ ಏನೈತಿ ಸ್ವಸ್ಥರ್ನೆಲ್ಲ ಇವ್ರನ್ನೆಲ್ಲಾ ಪರೀಕ್ಷೆ ಕುಣಿಸ್ರಿ ನೋನು. ಒಟ್ಟು ಇವ್ರನ್ನೆಲ್ಲ ಪರೀಕ್ಷೆ ಕುಣಿಸೋದು. ಹೌದ್ ಎಲ್ಲಾರು ಜೀವದಾರ ಅಂತೇಳಿ ಇವತ್ತ ನಾ ಸಾಬೀತು ಮಾಡಿ ಹೊಕ್ಕಿನಿ ಬಸನ್ನ. ಹೌದಾ ಹೆಂಗ ಕೇಳು ಹೇಳ್ರಲ್ಲ. ಯವ್ವ ನೀವೇನೆಲ್ಲ ಸ್ವಸ್ಥ್ಯಾರ ಇದೀರಲ್ಲ ದಯವಿಟ್ಟು ನಿಮ್ ಕೈ ಮುಗಿತೇವ ನನ್ ಕಿಮ್ಮತ್ ಉಳಿಸ್ರಿ. ಕರೆ ಇದ್ರ ಮಾತ್ರ ಕೈ ಎಬ್ಸ್ರಿ. ಮತ್ ನಿಮ್ಮ ಮನೆದೇವ್ರ ಆದ್ಮ್ಯಾಗ ಆಣಿಗಿತ್ ಮತ್ತ ಹೆಂಗ ಕೇಳ್ರಿ. ಏನಿವ ನೀವೆಲ್ಲಾ ತವ್ರ ಮನಿಗ್ ಹೋಗಿರ್ತೀರಿ. ಅಲ್ಲಿ ನಿಮ್ಮ ತಾಯಿ ಸೀರೆ ತಗೊಂಡು ಒಗಿಲಿಕ್ ಹೋಗಿರ್ತೀರಿ. ಹಳ್ಳಕ್ ಹೋಗಿರ್ತಾರ ಏನ್ ಸುಡಗಣಕ್ ಹೋಗ್ತಾರ ಕುರ್ಸಲಿ. ಹೌದ್ ಹೌದ್ ನಿಮ್ಮ ತಾಯಿ ಸೀರೆ ತಗೊಂಡು ಒಗಿಲಿಕ್ ಹೋದ ಕಾಲಕ್ಕ ಇದು ನಮ್ಮ ತಾಯಿ ಸೀರೆ ತಿಳ್ಕೊಂಡು ಎಟ್ಟು ಪ್ರೀತಿ ಇಟ್ಟುಕೊಂಡು ಕಾಜಿ ಇಟ್ಟುಕೊಂಡು ಸಾಬನ ಹಚ್ಚಿ ತಿಕ್ಕಿ ತೀಕಿ ತಿಕ್ಕಿ ತೀಕಿ ಸಾಬನ ಹಚ್ಚಿ ಹಸನಾಗಿ ಒಗದಿರಲ್ಲ ನಿಮ್ಮ ತಾಯಿ ಸೀರೆ. ಸರ್ಪೆ ಸಾಬನ್ ಹಾಕಿ ನೀರ್ಮಾ ಪುಡಿ ಹಾಕಿ ಮುದಿಕ ಮುಂದೆ ಏನ ಶಾಂಪೂ ಹಾಕಿ ಪ್ಲಸ್ ಅದ ಪ್ಲಸ್. ಇದೆಲ್ಲ ನಿನಗೆ ಹೆಂಗ್ ಗೊತ್ತು? ನಾನು ಹೋಗಿ ನಮ್ಮ ಅವ್ವನ್ ಜೋಡಿ ಹೋಗ್ಯಾಕ್ರಿ. ನೀ ಏನ್ ಮಾಡ್ತಿದ್ದೆ? ನಮ್ಮ ಅವ್ವ ಉಗದವ್ದು ಕೊಡ್ತೀವಿ ನಾ ಹೇಳ್ತೀನಿ. ಹೆಂಗ ನಿಮ್ಮ ತಾಯಿ ಸೀರೆ ಪ್ರೀತಿದಿಂದ ಒಗದಿರಲ್ಲ ನಾಳೆ ನೀವು ಇದೇ ಉಗಾರ ಗ್ರಾಮಕ್ಕ ಗಂಡ ಮನೆಗೆ ಬಂದ ಕಾಲಕ್ಕ ಇದು ನಮ್ಮ ಅತ್ತಿ ಸೀರೆ ತಿಳ್ಕೊಂಡು ಪ್ರೀತಿ ಇಟ್ಟುಕೊಂಡು ಕಾಜಿ ಇಟ್ಕೊಂಡು ಸಾಬನ ಹಚ್ಚಿ ಒಬ್ಬರೇ ಹಸನಂಗೆ ಒಗದಿರಿ ನಂಗೆ ಕೈ ಹತ್ರವ ನೋಡು. ಹೌದು ಇಲ್ಲೈತಿ ಪ್ರಶ್ನೆ. ಎಬಸ್ರಿ ಹೋಗೋಡ್ರ ಹೋಗೋಡ್ರ ಮಣಿದೇವ್ರ ಆಣಿ ಹಾಕೇನಿ. ಇವ ನೀವು ಯಾರು ಹೋಗದಿಲ್ಲ ಯವ್ವ. ಇವ್ ಬಾವನ ಮುದ ಕಿಮ್ಮತ್ ಉಳಿಸ್ರಿ ಯವ್ವ. ಸುಮ್ಮನೆ ಎತ್ತಿರಲ್ಲ ಯವ್ವ. ನೀವು ಯಾರು ಹೋಗದಿಲ್ಲ ಯವ್ವ. ನೀವು ಹೋಗದಿಲ್ಲ ಯವ್ವ. ನೋಡ್ರಿ ಎಷ್ಟು ಮಂದಿ ನಿಮ್ಮ ಅವುಗಳು ಎಷ್ಟು ಸಸ್ತಾರ ಬಾಳ ಚಲೋ ಅದಾರ ಈ ಊರಾಗ. ಎಬ್ಸರಿ ಹೋಗೋಡ್ರಿ. ನೀ ಸಮಾಧಾನ ಯವ್ವ. ನೀವು ಯಾರು ಹೋಗದಿಲ್ಲ ಅಕ್ಕವ್ರ ಒಂದ್ ಅಗದ ಮಾಡ್ರಿ. ಏನತ್ತ ಈ ಮಾಯಿಕ್ ಇಲ್ಲೇ ಇಡ್ರಿ ತಲೆಗೆ ಹಿಡಿದ ಅವ್ರ ಕೈ ಎಬ್ಸಾಕ್ ನೀವು ನೋಡು. ಅವ್ರು ಒಗದಾರ ಕರೆ ಸುಮ್ಮ ಇಟ್ಟು ಮಂದ್ಯಾಗ ನಾಚಿಕ ಎತ್ತಿಲಿವ ಒಗದಿರಿಲ್ಲವ. ಒಟ್ಟ ಒಗದಿಲ್ಲ ಅವ್ರು. ನಮ್ಮ ಅವ್ವ ಒಗದಾಳ. ಅಕ್ಕವ್ರ ನಮ್ಮ ಅವ್ವ ಒಗದ ಇಲ್ಲಿ ನಿಮ್ಗೊಂದ್ ಮಾತಾಡ್ತೀನಿ ನಾನು. ಸ್ವಾರ್ಥ ಆತೇವ ನನ್ನ ಜನ್ಮ ಸ್ವಾರ್ಥ. ಸ್ವಾರ್ಥ ಆಗಿಲ್ರಿ. ಅವ್ರು ಅವ್ವ ಒಬ್ಬರ ಕೈ ಎಬಿಸಿ ನಿಮ್ಗೆ ಹೇಳಾಕತ್ತಾರ. ಅವ್ರು ಏನ್ ಹೇಳಾಕತ್ತಾರ ನಿಮ್ ಕೂಣೈತಲ್ರಿ? ಏನಂತ ತಂಗಿ ಅತ್ತಿ ಸೀರಿ ಎಲ್ಲಾರು ಒಗದಾರಿ ಊರಾಗ ನಾ ಇಲ್ಲ ನಂಗಿಲ್ಲ ಕರೆ. ಅವ್ರ ಹೆಂಗ್ ಒಗದಾರ ಹೇಳ್ತಾರ್ರಿ. ಹೆಂಗ್ ಒಗದಾರತ್ತ? ಸಾಬನ್ ಹಚ್ಚಲ್ಲಿ ಒಗದಾರ.
ಅವ್ರದ್ದು ಯಾವ ಹಂಗ ತಗೋಬೇಡ ಕಲ್ಲಿದ್ರ ತಗೊಂಡೋಗಿ ಈಗ ಪಂಚಾಯತಿ ಅವ್ರು ಬೆಡ್ ಹೋಗದಾರ ನೋಡು ನೋಡ್ರಿ ನಮ್ಮ ಅಪ್ಪನ ಬಳಗ ಕುಲು 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 ಹೆಂಗ್ ನಗದ ಪೀಡ್ ಆ ಕಡೆ ಹೋಯ್ತಂದ್ರಿ ಇವ್ರು ನಮ್ಮ ಅಪ್ಪಗಳಿಗೆ ಒಂದು ಮಾತು ಕೇಳುದೈತಿ ಒಂದ ಬರೇ ನಮ್ಮ ಅವ್ವಗಳಿಗೆ ಅಟ್ಟ ಹಸೈ ಮಾಡವನ್ನಿ ಅಕ್ಕವ್ರ ಯಾಕ ತಾಯಿ ಬಳಗದವ್ರು ಒಬ್ರು ಕೈ ಎಬ್ಸಲಿಲ್ಲ ಹೌದಲ್ರಿ ಹೌದು ನಮ್ಮ ಅಪ್ಪನ ಬಳಗ ಒಂದ್ ಅನ್ಬೇಡ್ರಿ 100 ಮಾತು ಕೇಳ್ರಿ ಯಾವತ್ತು ಕೈ ಹಿಂಗ್ರಿ ಹೌದಿಲ್ಲ ಹೌದ್ ನಿಮ್ಮ ಅಪ್ಪನ ಬಳಗದವ್ರು ಸತ್ಯನ ಹೇಳ್ತಾರೆ ಸತ್ಯ ಯಾವತ್ತು ಕರೆ ಮುದಿಕೆ ಎಲ್ಲಾ ನಮ್ಮ ಅಪ್ಪನ ಬಳಗಕ್ಕೆ ಒಂದ್ ಮಾತು ಕೇಳುದದ ಒಂದ್ ಟೇಬಲ್ ಮ್ಯಾಲ ಒಂದ್ ಟೇಬಲ್ ಮ್ಯಾಗ ಒಂದ್ ಗ್ಲಾಸ್ ಒಳಗ ಒಂದ್ ಗ್ಲಾಸ್ ಒಳಗ ಒಂದ್ ಗ್ಲಾಸ್ ಒಳಗ ಹಾಲ ರಪಲ್ ಗ್ಲಾಸ್ ಒಂದ್ ಗ್ಲಾಸ್ ಒಳಗ ಹಾಲ ಇನ್ನೊಂದ್ ಗ್ಲಾಸ್ ಒಳಗ ದಾರು ಇಟ್ಟಾಗ ದಾರು ಅಂದ್ರೆ ಬಿಪಿರಮ್ಮ ಹಾವೇಡ್ಸ್ ಬೆಂಗಳೂರು ಒಟ್ಟಿ ಮಿರ್ಚಿ ಚಾಪ್ ಗ್ರೀನ್ ಚಾಪ್ ಇವೆಲ್ಲ ಇರ್ತಾವ ಹೌದ್ರಿ ಬಾಳ ಅದಾವ್ರೇನ ಒಂದ್ ಗ್ಲಾಸ್ ಒಳಗ ಹಾಲು ಇನ್ನೊಂದ್ ಗ್ಲಾಸ್ ಒಳಗ ದಾರು ಇಟ್ಟಾಗ ಹೌದು ದಾರು ಗ್ಲಾಸ್ ಪೂರ್ತಿ ತುಂಬಿದ್ರು ಕೂಡ ಒಂದ್ ಹನಿನೂ ತೆಳಗ ಚೆಲ್ಲಲಾರ್ದೆ ಎಲ್ಲರೂ ಹೆಚ್ಚು ಬಿದ್ದಿತ್ತ ತಿಳ್ಕೊಂಡು ಬಳ್ಳ ಹಾಕಿ ಸದಾಶಿವ ಮುತ್ಯಾಗ 5 ಹನಿ ಬಿಟ್ಟು ಇದನ್ನ ಯಾಕೆ ಮಾಡ್ತಾರ ಅದಕ್ಕೆ ನಿಷೇ ಇರುವುದಿಲ್ರಿ ಒಂದ್ ಹನಿನೂ ತೆಳಗ ಚೆಲ್ಲಲಾರ್ದೆ ಹೆಂಗ ದಾರು ಗ್ಲಾಸ್ ಪ್ರೀತಿದಿಂದ ಎತ್ತ ಕುಡ್ದಿರಲ್ಲ ಇದೇ ಪ್ರೀತಿ ಹಾಲಿನ ಮ್ಯಾಲೂ ಐತೆ ನನ್ ಕೈ ಎತ್ತರಪ್ಪ ನೋಡ್ರಲ್ಲಿ ಹೌದು ರಾಜ್ಯ ಹುಲಿ ಇಲ್ಲಿ ನೋಡ್ರಿ ಹುಡುಗರ್ರಿ ಯವ್ವ ನನ್ ಕಿಮ್ಮತ್ ಉಳಿತೇವ ಅಲ್ಲಿ ಅಣ್ಣ ನೋಡಲ್ಲಿ ಕೇಳಿಸ್ಕೊಂಡ್ ಹೊರಗೆ ಬಂದಾನ ಮಣ್ಕೊಂಡಿದ್ರತ್ರಿ ಅವ್ರು ಅಕ್ಕವ್ರ ಇಲ್ಲೊಂದ್ ಮಾತು ನೀರೇ ಕೈ ಎತ್ತಪ್ಪ ರಗಡ ಮಂದಿ ಅದಾರ್ರಿ ನೋಡ್ರ ಅಣ್ಣ ವೈನಿ ಬಂದಿಲ್ಲ ಅಕ್ಕವ್ರ ಯಾಕ ಇಲ್ಲೊಂದ್ ಮಾತು ಹೇಳ್ತಾನೆ ನೀ ಯಾಕ ಅಕ್ಕವ್ರ ಇವ ಯಾಕೆ ಎತ್ತಾನ ಇಲ್ಲ ನಮ್ಮ ಅವ್ವನ ಬಳಗದವ್ರು ಇನ್ಕ ಪ್ರಶ್ನೆ ಕೇಳ್ರಿ ಹೌದು ಯಾರು ಒಬ್ರು ಜರ್ ಕೈ ಎಬ್ಸಲಿಲ್ಲ ಹೌದು ಅವಾಗ ಈ ಕಡೆ ನೋಡಿದ್ವ ಯಾರು ಕೈ ಎಬ್ಸಂಗ್ ಕಾಣ್ಲಿಲ್ಲ ಎರಡು ಕೈ ಎದಕ್ಕೆ ಎಬ್ಸಿದ್ ಗೊತ್ತನ್ರಿ ಈ ಗಣಸು ಮಕ್ಳು ಜಾತಿಗೆ ಅವಮಾನಕ್ಕ ಎಬ್ಸ್ಯಾನ್ರಿ ನೀವ್ ಯಾರು ನನಗೈತಿ ಹಂಗತ್ ಗೊತ್ತನ್ರಿ ಅರ್ ನೀರ್ ಹಾಕಲ್ದೇನ ಇಟ್ಟು ಹೊಡ್ಯಾವದನ್ರಿ ಹಂಗಲ್ಲ ಇದ್ರ ತಾತ್ಪರ್ಯ ಹೇಳುದೇನಪ್ಪಾ ಅಂತ ಕೇಳಿದ್ರ ದಾರು ಕುಡಿಯೋದು ಅನ್ನೋದು ಕೆಟ್ಟ ಚಟ್ಟ ಅದ ದಯವಿಟ್ಟು ನಿಮ್ ಮನಿ ಮಗಳತ್ತ ತಿಳ್ಕೊರಿ ಹೆಂಗಪ್ಪ ಅಂತ ಕೇಳಿದ್ರ ಮನ್ಯಾಗಿರುವಂತಕ್ಕೆ ಒಬ್ಬಕ್ಕಿ ತಾಯಿ ಮನಸ್ಸು ಮರಗಿದ್ರ ನಮಗ್ ಎಂದೂ ಸುಖ ಆಗಂಗಿಲ್ಲ ಆ ತಾಯಿ ಮನಸ್ಸಿನ್ಯಾಗ ಮರಗತಿರ್ತಾಳ ಏನತ್ತ ನನಗೂ ನೈಟ್ ಕೂಡ ತಂದ ಎಂತ ಜಗ ಉದ್ಧಾರ ಮಾಡಕ್ ಹುಟ್ಟಿದ್ಯೋ ಆ ತಾಯಿ ಹೆಂಗ ಮರಗ್ತಿದ್ದಾಳ ನಾ ಹೇಳುದಕ್ಕೆ ಹೇಳು ಆ ದಾರು ಗುಂಗ ಬಿಟ್ಟು ಬಾ ಬೀರ್ ಕುಡಿತಾಳ್ರಿ ಅವ ಸಣ್ಣ ಏನಿವ ಆ ತಾಯಿ ಏನು ಮರಗ್ತಿರ್ತಾಳಪ್ಪ ಅಂತ ಕೇಳಿದ್ರ ನನ್ನ ಮಗ ಇನ್ನ ಸಾಂದದ ಇನ್ನ ವಯಸ್ಸೊಳಗ ಸಣ್ಣವದಾನ ನನ್ನ ಮಗ ಹೊರಗು ಹೋಗ್ಯಾನ ನನ್ನ ಮಗ ದುಡಿದು ಬರ್ಲಿಕ್ಕೆ ಬಿಡ್ಲಿಕ್ಕರೆ ಕುಡಿದು ಬರಬಾರ್ದು ಅನ್ನುವಂತ ಮನಸ್ಸು ತಾಯಿದ ಮನಸ್ಸು ಮರಗ್ತಿರ್ತದ ತಾಯಿ ಮನಸ್ಸು ಮರಗ್ತಿರ್ತದ ದಯವಿಟ್ಟು ಆ ತಾಯಿ ಒಂದು ಹೆಣ್ಣಿನ ಮನಸ್ಸು ಮರಗಿದ್ರ ಎಂದೂ ನಮಗ ಸುಖ ಆಗಂಗಿಲ್ಲ ಈ ದಾರು ಕುಡಿದನಂತದ ಕೆಟ್ಟ ಅನ್ನೋ ಚಟ ಅದ ಯಾಕಪ್ಪ ಅಂತಿದ್ರ ಭಗವಂತ ನಿಮ್ಮನ್ನ ಈ ಮನುಷ್ಯ ಜನ್ಮಕ್ಕೂ ಹುಟ್ಟಿಸಿ ಬಿಟ್ಟಾನಪ್ಪ ಅಂತ ಕೇಳಿದ್ರ 3 ದಿನದ ಸಂತ್ಯದ 3 ದಿನದ ಸಂತ್ಯದ ಒಂದ್ ದಿನ ಹುಟ್ಟುದದ ಒಂದ್ ದಿನ ಜೀವನ ಮಾಡೋದದ ಇನ್ನೊಂದು ದಿನಕ್ಕ ಆ ಭಗವಂತ ಕೈ ಮಾಡಿದಾಗ ನೀವು ಎದ್ದು ಹೋಗೋದದ ಆ ಭಗವಂತ ಕೈ ಮಾಡಿ ಕರೆದಾಗ ಯಪ್ಪ ಇನ್ನ ಅಗಲಾಗಿ ಇನ್ನೊಂದು ತುತ್ತು ಉಳ್ದತ್ತಂದ್ರ ಭಗವಂತ ಕೇಳವಲ್ಲ ಉಂಡ ಅಗಲಿ ಮೇಲಿಂದ ನೀವು ಎದ್ದು ಹೋಗುದದ ಆ ಎದ್ದು ಹೋಗುವಂತ ಯಾಳೆ ಒಳಗ 4 ಮಂದಿ ಆ ಮನುಷ್ಯ ಚಲೋ ಇದ್ದ ಕರೆ ಸಾಯ್ಬಾರ್ದಾಗಿತ್ತು ಅನ್ನುವಂಥದ್ದು ಮಾತು ಬರ್ಬೇಕು ಹೊರತಾಗಿ ಏನೋ ಕೆಟ್ಟ ಚಟ್ಟ ಮಾಡಿ ಶಟ್ಟದು ಹೋತನ್ನುವಂತ ಕೆಟ್ಟ ಮಾತ ನಿಮ್ಮ ಮನಿತನಕ ತರಬೇಡ್ರತ್ತೆ ಕೈ ಮುಗಿದು ಹೇಳ್ತೀನಿ ಅಕ್ಕವ್ರ ಯಾಕ ಇಲ್ಲೊಂದು ಮಾತು ಹೇಳ್ತೀನಿ ನಿಮಗ ಸಾಕು ಬಿಡು ನನ್ನ ತಂದೆ ಬಳಗಕ್ಕ ಬಾಳ ಚಂದ ಮನ ಮುಟ್ಟುವಂಗ ಮಾತು ಹೇಳಿ ಎಲ್ಲಾ ಜನರ ಕರೆ ತಾಳಿ ತಗೊಂಡ್ರಿ ಹೌದಲ್ರಿ ದಾರು ಕುಡಿಬೇಡತ್ತಂದ್ರ ಬಾಳ ಮನ ಮುಟ್ಟುವಂಗ ಮಾತು ಹೇಳಿದ್ರಿ ನಿಮ್ಮ ಮಾತು ಕೇಳಿ ಯಾರು ಬಿಡ್ತಾರ ಬಿಡ್ರಿ ಆದ್ರೂ ಮುದಿಕ್ಯಾನು ನಾನು ಒಟ್ಟ ಬಿಡಂಗಿಲ್ರಿ ಯಾನತಿ ಮುದಿಕ್ಯ ಏನಂದಿ ಮುದಿಕ್ಯಾನು ನಾನು ಒಟ್ಟ ಬಿಡಂಗಿಲ್ರಿ ದಾರು ಕುಡಿದ್ರು ನೀವು ಬಿಡಂಗಿಲ್ಲ ಒಟ್ಟ ಬಿಡಂಗಿಲ್ರಿ ಯಾಕೆ ಬಿಡಂಗಿಲ್ಲ ದಾರು ಕುಡಿದ್ರಿಂದ 3 ಲಾಭ ಅದಾವ್ರಿ ಯಾನತಿ ಮುದಿಕ್ಯ ಮತ್ತ ಹೂ ಅನ್ಲ ನೀ ಕೊಡ್ರ ಇಲ್ಲಿ ಕೊಡ್ರ ಇಲ್ಲ ಸುಮ್ಮತ್ತ ನೀವೊಂದಿಟ್ಟು ಹೋಗ್ಬಾ ಕಡೆ ಅವನಾಕತ್ತಾನ ಇವ ನನ್ನ ಮೆದುಳು ಎಲ್ಲ ತಗದ್ ಮುಂದೆ ಬಂದ ಏನ್ ಲಾಭ ಅದ ಬಸನ್ನ ಏಸ್ ಲಾಭ ಅದಾವ ಅಕ್ಕವ್ರ
ಮೂರ್ ಲಾಭ ಅದಾವ್ರಿ. ದಾರು ಕುಡಿದ್ರಿ ದಾರು ಕುಡಿದ್ರಿಂದ ಮೂರ್ ಲಾಭ ಅದಾವ್ರಿ. ಏನೇನ್ ಲಾಭ ಅದಾವ? ನಾವು ದಾರು ಕುಡಿದ್ ರೋಡ್ ಹೊಂಟ್ರ ಒಂದು ನಾಯಿ ನಮ್ಮನ್ನ ಕಡಿಯಂಗಿಲ್ಲ ಮುಗಿಕ್ಯ. ಒಂದೇ ಲಾಭ. ಒಟ್ಟ ಕಡಿಯಂಗಿಲ್ರಿ. ನಾಯಿ ಕಡಿಯಂಗಿಲ್ಲ, ಇದೊಂದು ನಿನಗ ದೊಡ್ಡ ಲಾಭ. ಅಂಜು ಓಡ್ತತ್ರಿ ಅದು. ಯಾಕದ ನಾಯಿ ಕಡಿಯಂಗಿಲ್ಲಪ್ಪ? ನಾವ ನಾಯಿಕಿತ್ತ ನಾಯಿ ಹಾಕೋಡ್ಯೋ ನೀ ಕೊಪ್ಪೆ ಎಲ್ಲರ ನನ್ನ ಮ್ಯಾಗ ಬಿದ್ದಿತ್ತ ಓಡ್ತತ್ರಿ ಅದು. ಯವ್ವ ನಾಯಿ ಹತ್ತೈತಿ, ಆ ಬಸ್ಯಾ ಮಗ ನನಕಿಂತ ದೊಡ್ಡ ನಾಯಿ ಬರಾತೈತಿ ಹೇಳ್ತೈತಿ. ನಾವೇನ್ ನಾಯಿ ಅನ್ರಿ? ಎಷ್ಟು ಹುಚ್ಚದ್ರಿ ನಾಕವ್ರ. ಮತ್ತಿನ್ ಎರಡನೇ ಲಾಭ? ಎರಡನೇ ಲಾಭ ಕೇಳ್ರಿ. ದಾರು ಕುಡಿಯೋನ ಮನಿ ತುಡುಗಾಗಂಗಿಲ್ಲ ನೋಡ್ರಿ ಅಕ್ಕವ್ರ. ತುಡುಗರು ಬರ್ಬೇಕಾದ್ರ ದಾರು ಕುಡಿಯೋನ ಮನಿಗೆ ಅಂಜ್ತಾರ್ರಿ. ಒಟ್ಟ ಬರಲ್ ಮುದಕ್ಯ. ತುಡುಗರು ಅನ್ಸ್ತಾರ? ಒಟ್ಟ ಬರಲ್ರಿ ಅವ್ರು. ಅದ್ಯಾಂಗೋ ಮನ್ಯಾಗ ರೊಕ್ಕ ಎಲ್ಲ ಓದ್ ಕುಡಿದಿರ್ತಾನ, ಅಲ್ಲೇನ ಸುರ್ಗಾಡಿಟ್ಟಿರ್ತಾನ. ನಾನು ಇವಂಗ ಮಗ ತಿನ್ಲಾಕ್ ಒಂದ್ ತಾಟಿರಲ್ಲ. ಮತ್ತಿನ್ನು ಮೂರನೇ ಲಾಭ? ದಾರು ಕುಡಿಯೋಂಗ್ ಎಂದೂ ರೋಗ ಬರಲ್ಲ ನೋಡ್ರಿ. ಏನ್ ಬರಂಗಿಲ್ಲ? ದಾರು ಕುಡಿಯೋಂಗ್ ಎಂದೂ ರೋಗ ಬರಲ್ಲ ಮುದಕ್ಯ. ಅಂದ್ರ ಅವೇನ ಮ್ಯಾಲಿಂದ ಬಿದ್ದಾನ? ಮ್ಯಾಗಿಂದ ಬಿದ್ದಿಲ್ರಿ, ಮತ್ತ ಒಳಗ್ ಫಿಲ್ಟರ್ ಆಗಿರ್ತದ. ಒಟಾಟಿಗೆ ಹಲಿಗಿನ ಹಸ್ತಾನ ಕರೆ ಅವ್ನ ರೋಗ ಬರಲ್ರಿ. ಇನ್ನೊಂದು ಹೊಸದಾಗಿ ಲಾಭ ಬಂದದ್ರಿ. ಯಾರು ದಾರು ಕುಡಿತೀರಿ ಅವ್ರಿಗೆ ಕರೋನಾ ಸಹಿತ ಬರಲ್ಲ ನೋಡ್ರಿ. ಮ್ಯಾಗ ಕುಡಿತೀರ ಕುಡ್ರಿ, ಕುಡ್ಲಿಕ್ಕ ಬಿಡ್ರಿ. ಯಪ್ಪ ಇವನ್ ಮಾತ ಕೇಳ್ಬೇಡ್ರಪ್ಪ. ಯಾಕಪ್ಪ? ಅದಕ್ಕ ಜ್ಞಾನಿಗಳೊಂದು ಮಾತು ಹೇಳ್ಯಾರಿ. ಬಾಟ್ಲಿ ಕುಡ್ದವ್ನ ಬಂದ್ ಮಗ, ಪ್ಯಾಕೆಟ್ ಕುಡ್ದವ್ ಪಾರ್ವತಿ ಮಗ, ಸಿಂಧಿ ಕುಡ್ದವ್ ಶಿವನ ಮಗ, ಒಟ್ಟರಾಗೆಲ್ಲ ಕುಡಿಯವ್ರೆಲ್ಲ ದೇವ್ರ ಮಕ್ಳು ಅಂತ ಹೇಳ್ರಿ ಮುದಕ್ಯ. ಏನಂದಿ? ಕುಡಿಯವ್ರೆಲ್ಲ ದೇವ್ರ ಮಕ್ಳು ಅಂತ ಹೇಳ್ಬಿಟ್ರ ಅವ್ರು. ಕುಡಿಯವ್ರೆಲ್ಲಾರು ದೇವ್ರ ಮಕ್ಳು. ಮತ್ ನಮ್ ತಕಳೆ ಏನು ಕುಡಿಯಂಗಿಲ್ಲಪ್ಪ ಇವ. ಇವ್ ತಕಳೆ ಯಾನು ಕುಡಿಯಲ್ಲ. ಇವ್ ಯಾರ ಮಗ ಅಂತ ನೀವ್ ಕೇಳ್ತೀರಿ, ಹೌದಲ್ರಿ? ಇಲ್ಲಪ್ಪ, ಇವ್ ಹುಸುಳಿ ಮಗ ರೀ. ಹಂಗಿಲ್ಲ. ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಬಸವಣ್ಣನ ಮಾತ ಬರೀ ಮನರಂಜನೆ ಹೋಗಿ ತಗೋರಿ. ದಯವಿಟ್ಟು ದಾರು ಕುಡಿದನ್ನ ಕಲಿಬೇಡ್ರನು ಅಂತ ಮಾತಿಟ್ಟುಕೊಂಡು ಪದ ಮುಗಿಸಿ ನಮ್ಮ ಅಣ್ಣವ್ರು ಹೇಳಿದ್ರು, ಇವತ್ತ ಉಗಾರ ಗ್ರಾಮಕ್ ಬಂದಿರಿ ಅಂದ್ರ ಮರುಗುಬಾಯಿ ಮೇಲಿಂದ ಒಂದೆರಡು ನುಡಿ ಹಾಡ್ರಿ ಅಂತ ಹೇಳ್ಯಾರ. ಈ ಪದ ಮುಗಿಸಿ ತಾಯಿ ಮೇಲಿಂದ ಒಂದೆರಡು ನುಡಿ ಹಾಡ್ತೀವನಂತ ಮಾತಿಟ್ಟುಕೊಂಡು ಹೆಂಗಕ್ಯೋ ಜಮಖಂಡಿ ತಾಲೂಕ ಮುತ್ತೂರ ಊರ ಬೆಳಸದೋ ಕಲೆಯ ಕಾಸಿಲಿಂಗದ ಐತಿ ಮುತ್ತಿನ ಗುಡಿಯ ಬಾಳನ್ನ ಕೂಸ ಬರದಾರು ಪ್ರಾಸ ತಿಂದ